ಒಂದು ಮೊಟ್ಟೆ ಕತೆ ಬಗ್ಗೆ ಮಾತಾಡ್ತಾ ಇದ್ವಿ. ಹ್ಮ್. ಸೊ ಅದೊಂಥರ ಹೀರೋ ಆರ್ ಲೀಡ್ ಆಕ್ಟರ್. ಹ್ಮ್. ಲೀಡ್ ಆಕ್ಟರ್‌ನ ಹೀಗೂ ತೋರಿಸ್ಬೋದು ಅಂತ ಕನ್ನಡದಲ್ಲಿ ನೋಡಿದ್ದೊಂದು ಫಸ್ಟ್ ಸಿನಿಮಾ. ಅಂದ್ರೆ ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ ಯಾರಿಗೂ ಇದು ಐ ವಿಲ್ ಬಿ ವೆರಿ ಹಾನೆಸ್ಟ್. ಏನಕ್ಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲೂ ನೋಡಿಲ್ಲ. ಕರೆಕ್ಟ್. ಸಡನ್ ಆಗಿ ಹಿಂಗೆ ಅಂದ್ರೆ ತಲೆಯಲ್ಲಿ ಕೂದಲಿಲ್ಲ, ಒಂದು ಮೊಟ್ಟೆ ಕತೆ ಅಂತ ಇದೆ. ನಾನು ಏನಕ್ಕೆ ಈ ಕ್ವೆಶ್ಚನ್ ಕೇಳಿದ್ರೆ ಇನ್ಸೆಕ್ಯೂರಿಟಿ ಬರುತ್ತೆ ಫಸ್ಟ್. ಅಂದ್ರೆ ನೋಡ್ಬೇಕಾದ್ರೆ ನಮ್ಗೆ ಈ ತಲೆಯಲ್ಲಿ ಕೂದಲಿಲ್ಲ ಅಂತ ಆಸ್ ಅ ಪರ್ಸನ್ ನಿಮ್ಗೆ ಅದು ಇನ್ಸೆಕ್ಯೂರಿಟಿ ತುಂಬಾ ವರ್ಷದಿಂದ ಇರ್ಬೋದು. ಕರೆಕ್ಟ್. ಹೌ ಟು ಬ್ರೇಕ್ ಇನ್ಸೆಕ್ಯೂರಿಟಿ? ಬಿಕಾಸ್ ಏನಿಗೆ ಅಂದ್ರೆ ಎಷ್ಟೊಂದ್ ಜನ ಚಿಕ್ಕ ಈಗ ಸ್ಕೂಲ್ ಹೋಗೋ ಮಕ್ಕಳು ಯಾರೋ ಏನೋ ನಿನ್ಗೆ ಏನೋ ಗಡ್ಡ ಬೀಳ್ತಿಲ್ಲ ಅಂದ್ರೆ ಸೂಸೈಡು, ಓಕೆನಾ, ನಿನ್ ಕರೆಕ್ಟ್ ಆಗಿ ಮಾತಾಡಕ್ ಬರಲ್ಲ ಅಂತ. ಈಗ ನಾನು ಸ್ಟಾಮರ್ ಮಾಡ್ತೀನಿ, ನಾನು ಚಿಕ್ಕ ಅಂದ್ರೆ ತುಂಬಾ ವಯಸ್ಸಿಂದ ಸ್ಟಾಮರ್ ಮಾಡ್ತೀನಿ. ನನ್ಗೆ ಇನ್ಸೆಕ್ಯೂರಿಟಿ ಇತ್ತು. ಯಾವ್ದೇ ಒಂದು ಕಾಂಟೆಂಟ್ ಕ್ರಿಯೇಷನ್ ನಾನು ಬರ್ಬೇಕು ಅಂದ್ರೆ ನಾನು ಯಾವಾಗಲೂ ಬ್ಯಾಕ್ ಎಂಡ್ ಅಲ್ಲಿ ಇರ್ತಿದ್ದೆ. ಅಂದ್ರೆ ನೀವು ಮಾಡಿ ನಾನು ಮಾಡಿಸ್ತಿದ್ದೆ, ನಾನ್ ಕತೆ ಬರ್ದು ನೀವು ಮಾಡಿ ಅಂತ ಹೇಳ್ತಿದ್ದೆ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಗುರು ನಾನು ಇದನ್ನ ಹಂಗೆ ನಾನೇ ಕೊಲೆ ಮಾಡ್ಕೊಂಡು ಹೋಗ್ತಿದ್ರೆ ಇದನ್ನ ಐಲ್ ಬಿ ಸ್ಟಿಲ್ ಇನ್ ದ ಬ್ಯಾಕ್. ನಾನು ಮುಂದೆ ಬರೋದು ಅದು ಸೆಕೆಂಡ್ರಿ. ಬಟ್ ಏನಕ್ಕೆ ಅಂತಂದ್ರೆ ಕೆಲವೊಂದು ವಿಷಯ, ಈಗ ನಾನೇ ಒಂದು ಯಾವ್ದೋ ಒಂದು ಕ್ವಶನ್ ಕೇಳ್ಬೇಕು ಅಂತಂದ್ರೆ ಈ ಕ್ವಶನ್ ನಾನು ಇನ್ನ ಬೆಟರ್ ಕೇಳ್ಬೋದಿತ್ತಲ್ಲ, ಅವ್ನು ಕರೆಕ್ಟ್ ಆಗಿ ಕೇಳಿಲ್ಲ ಅಂತ ಅನ್ಸ್ತು. ಅಂದ್ರೆ ಈಗ ಅರ್ಥ ಆಯ್ತಾ? ನಾನು ಪ್ರೊಡ್ಯೂಸರ್, ಓಕೆನಾ, ನಾನು ಎಫ್ ಎಂ ಅಲ್ಲಿ ವರ್ಕ್ ಮಾಡಿ ನಾನು ಪ್ರೊಡ್ಯೂಸರ್. ಇದೇಕೆ ಹಿಂಗ್ ಕೇಳ್ಬಿಟ್ಟ, ಇದು ಹಿಂಗ್ ಕೇಳ್ಬೋದಿತ್ತಲ್ಲ ಅಂತ ಅನ್ಸುತ್ತೆ. ನಾನೇ ಬಂದು ಕೂತ್ಕೊಂಡ್ರೆ ಇದನ್ನ ಚೆನ್ನಾಗಿ ಕೇಳ್ತೀನಲ್ಲ ಅನ್ನೋದು ಬಂತು. ಆ ಒಂದು ಬ್ರೇಕ್ ಪಾಯಿಂಟ್ ನನಗೆ ಬಂತು. ಓಕೆ, ಇದು ಬ್ರೇಕ್ ಪಾಯಿಂಟ್ ಮಾಡೋಕೆ ನಾನು ಮುಂದೆ ಹೋಗ್ಬೇಕು. ಇನ್ಸೆಕ್ಯೂರ್ ಇದ್ದಿದ್ದೇ ಇದು. ಅಂಬಾನಿನೂ ಸ್ಟಾಮರ್ ಮಾಡ್ತಾರೆ, ಝೊಮ್ಯಾಟೊ ಇದು ಏನು ಸಿಒ, ಈಗ ಸಿಒ ಅಲ್ಲ ಫೌಂಡರು ಸ್ಟಾಮರ್ ಮಾಡ್ತಾರೆ. ಅದು ನೀನ್ ಯಾವಾಗ ನಿನ್ ಇನ್ಸೆಕ್ಯೂರಿಟಿನ ತಲೆಯಿಂದ ತೆಗೆದಾಕ್ತೀಯ ಆವಾಗ ನೀನ್ ಮುಂದೆ ಬರ್ತೀಯ. ನಿಮ್ಗೆ ಅದು ಯಾವಾಗ ಆಗಿದ್ದು ಅಂಡ್ ಯಾಕೆ ಬರ್ಬೇಕು ಜನ? ನನಗೆ ಅದು ಯಾವಾಗ ಆಗಿದ್ದು ಅಂದ್ರೆ ನನಗೆ ಡಿಗ್ರಿಲೇ ಕೂದಲು ಹೋಗಕ್ ಶುರು ಮಾಡ್ಬಿಡ್ತು. ಓಕೆ, 1920 ಹೋಗಕ್ ಶುರು ಮಾಡಿದೆ. ಯಾರೋ ಹೇಳೋದು, ನಿನ್ ತಲೆ ನೆತ್ತಿ ಕಾಣೆ ಅಂತ ಫುಲ್ ಕೂದ್ಲಿತ್ತಾ. ಈ ಲ್ಯಾಂಡ್ ಲಾರ್ಡ್ ಅಲ್ಲಿ ಸಣ್ಣದನಿ ಕೂದ್ಲಿದೆಲ್ಲ ಹಂಗಿತ್ತು, ಫುಲ್ ತಿಕ್ಕು ಕೂದ್ಲು, ಇಷ್ಟು ಕೂದ್ಲು. ಸೊ ನನಗೆ ಏನು ಇವ್ರು ಹೇಳ್ತಾರೆ ಅಂತ ಆಮೇಲೆ ಹೋಗಕ್ ಶುರು ಆಯ್ತು. ಒನ್ ಟೈಮ್ ಅಲ್ಲಿ ಏನಂದ್ರೆ ಕರೆಕ್ಟ್ ಹೋಗ್ಬಿಟ್ಟು ಒಳ್ಳೆ ಹೇರ್ ಸ್ಟೈಲ್ ಆಗ್ಬಿಡ್ತದು. ಅಂದ್ರೆ ಇಷ್ಟು ಮಾತ್ರ ಕಾಣಿಸ್ತಿದೆ, ಮೆಚೂರಿಂಗ್ ಹೇರ್ ಲೈನ್ ಆತರ ಚೆನ್ನಾಗಿ ಕಾಣಿಸಕ್ ಚೆನ್ನಾಗಿದೆ ಅಂತ. ಆಮೇಲೆ ನಿಲ್ಲಿಲ್ಲ ಅದು, ಹೋಗ್ತಾನೆ ಓಕೆ. ಆಮೇಲೆ ನಾನು ಯಾವ್ದೋ ಫಂಕ್ಷನಿಗೆ ಹೋದ್ರೆ ಯಾರೋ ಒಬ್ಬ ಕಿರ್ಚೋದು, ಬಂದ ಮೊಟ್ಟೆ ಅಂತ, ಅಥವಾ ಇನ್ನೊಂದು ಮತ್ತೊಂದು. ಅದೆಲ್ಲದೂ ಕೂಡ ಏನಾಗ್ತಿತ್ತು, ಬಹಳ ಕಷ್ಟ ಆಗ್ತಿತ್ತು. ಅಯ್ಯೋ ಗುರು, ಎಷ್ಟು ಬಾರಿಸ್ಬೋಣ ಅಂತ ಅಷ್ಟು ಸಿಟ್ಟು ಬರೋದು. ಅದ್ ಯಾಕೆ ಸಿಟ್ಟು ಬರುತ್ತೆ ಅಂತ ನಾವ್ ಒಂದ್ಸಲ ನೋಡ್ಕೋಬೇಕು. ಯಾಕಂದ್ರೆ ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋ ಕಾರಣದಿಂದಾಗಿ ಅದ್ ಸಿಟ್ಟು ಬರ್ತಾ ಇರುತ್ತೆ. ಹೌದು ಏನೀಗ ಅಂತ ಒಂದ್ಸಲ ಬಂದ್ಬಿಟ್ರೆ ಎಕ್ಸಾಕ್ಟ್ಲಿ ಅದ್ ಬಹಳ ಕಷ್ಟ. ಹೌದು ಗುರು ಏನೀಗ, ಕರೆಕ್ಟ್, ನನ್ ತಲೆಯಲ್ಲಿ ಕೂದ್ಲಿಲ್ಲ, ಆಮೇಲೆ ಹೇಳ, ಆಮೇಲೆ ಏನು, ಅಷ್ಟೇ ತಾನೆ. ಅವ್ರಿಗೂ ಕೌಂಟರ್ ಕೊಡಲ್ಲ, ಏನಿಲ್ಲ, ಮತ್ತೆ ಅದೇ ಹೇಳ್ಬೇಕು, ಕರೆಕ್ಟ್ ಗುರು, ಕೂದ್ಲಿಲ್ಲ, ಏನಂತ ತೊಂದ್ರೆ ಇಲ್ಲ, ಏನೀಗ, ಅದು ಏನೀಗ. ಸೊ ನನಗೆ ಆ ಏನೀಗ ಬಂದಿದ್ದಿದಲ್ವಾ, ಆ ಏನೀಗ ಬರಕ್ ತುಂಬಾ ಟೈಮ್ ಆಯ್ತು. ಅದು ಆಕ್ಚುಲಿ ದೇವರಾಣೆ ಯಾಕೆ ಹೇಳ್ಬೇಕಂದ್ರೆ ಅದ್ ಬಂದಿದ್ದೆ ಒಂದು ಮೊಟ್ಟೆಯ ಕಥೆಯಿಂದ. ಏನಾಯ್ತು ಅಂದ್ರೆ ನೋಡಿ, ನಾವು ಕೆಲವು ಸಲ ಕತೆಗಾರರು ಕತೆಗಿಂತ ದೊಡ್ಡವರಾಗಿ ಬಿಹೇವ್ ಮಾಡ್ತೀವಿ. ಬಟ್ ನಮ್ಮ ಕಥೆಯಿಂದಾನೇ ನಮಗ್ ಕಲಿಯೋದಕ್ಕೆ 1000 ಇರುತ್ತೆ. ಏನಾಯ್ತು, ನಾನು ಅದನ್ನ ಶಾರ್ಟ್ ಫಿಲ್ಮ್ ಮಾಡ್ಬೇಕಿತ್ತು. ಯಾಕಂದ್ರೆ ನಾನು ತುಳು ಸಿನಿಮಾ ಮಾಡ್ಬೇಕಿತ್ತು, ಅದು ಆಗಿಲ್ಲ, ಅದು ಬೇರೆ ಬೇರೆ ಕಾರಣದಿಂದ. ಆಮೇಲೆ ಯಾಕೆ ನಾ ಸಿನಿಮಾ ಮಾಡ್ಬೇಕು ಅಂತ ಒಂದು ಶಾರ್ಟ್ ಫಿಲ್ಮ್ ಬರ್ಕೊಂಡೆ. ಆಗ ದುಡ್ಡು ಇರ್ಲಿಲ್ಲ. ನಮ್ಮಮ್ಮನು ಕೆಲಸ ಬಿಟ್ಟಿದ್ರು ಪಾಪ, ಅವ್ರ PF ದುಡ್ಡೆಲ್ಲ ನಾವು ಹಾಳು ಮಾಡಿ ಹಾಕಿದ್ವಿ. ಸೊ ಹಾಗಾಗಿ ದುಡ್ಡಿಲ್ಲ, ಆಕ್ಟರ್ ಯಾರು ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನೇ ಆಕ್ಟ್ ಮಾಡಿದ್ರೆ ಯಾವ ತರ ಬರೀಬಹುದು ಅಂತ ಹೇಳಿ ಒಂದು ಮೊಟ್ಟೆಯ ಕತೆ ಅಂತ ಬರ್ದಿದ್ದೆ. ಅದ್ ಯಾವಾಗ ಫಿಲ್ಮ್ ಆಗ್ಬೇಕು ಅಂತ ಆಯ್ತು, ಆಗ ನಾನು ಫಿಲ್ಮ್ ಆಗೋದಾದ್ರೆ ಯಾರಾದ್ರೂ ಚೆನ್ನಾಗಿರೋರು ಆಕ್ಟ್ ಮಾಡ್ಲಿ, ನಾನ್ ಮಾಡಲ್ಲ. ಅದೇ ಇನ್ಸೆಕ್ಯೂರಿಟಿ. ಅಂದ್ರೆ ನನಗ್ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿಲ್ಲ ನಾನು. ಅಯ್ಯೋ ಬೇಡ ಬೇಡ ಅನ್ನೋ ತರ ಯೋಚನೆ ಮಾಡಿದೆ. ಆಮೇಲೆ ಬದುಕೆಷ್ಟು ಬ್ಯೂಟಿಫುಲ್ ಅಂತ, ನಾನು ಎಷ್ಟೇ ಹುಡುಕಿದ್ರು ಆಕ್ಟರ್ ಸಿಕ್ಕಿಲ್ಲ. ತುಂಬಾ ಆಡಿಷನ್ ಮಾಡಿದ್ವಿ. ಇನ್ನೊಂದು 15 ದಿವಸ ಶೂಟಿಗೆ ಹೋಗ್ಲಿಕ್ಕಿದೆ. 2 ದಿವಸದಿಂದ ಪ್ರಾಕ್ಟೀಸ್, 2 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಎಲ್ಲಾ ಆಕ್ಟರ್ಸ್ ಫೈನಲೈಸ್ಡ್. ಈ ಹೀರೋಗೆ ಯಾರು ಸಿಗ್ತಾ ಇಲ್ಲ. ಲಾಸ್ಟಿಗೆ ಪ್ರೊಡ್ಯೂಸರ್ ಬಂದು ಹೇಳ್ದ, ಬೇರೆ ಆಪ್ಷನ್ ಇಲ್ಲ, ನೀವೇ ಮಾಡ್ಬೇಕು, ಮಾಡಿ ಅಂತ. ಆಮೇಲೆ ನಾನು ಮಾಡಕ್ ಶುರು ಮಾಡಿದೆ ಆ ಪಾತ್ರವನ್ನ. ನಾ ಮಾಡಬೇಕಾದ್ರೆ ಕೂಡ ಐ ವಾಸ್ ನಾಟ್ ಕಂಫರ್ಟಬಲ್. ಇನ್ ದ ಸೆನ್ಸ್ ಜನ ಏನಂತಾರೋ. ದ ಬ್ಯೂಟಿ ಇಸ್, ಆ ಸಿನಿಮಾ ಕೊನೆಗೆ ಹೇಳುತ್ತೆ ಏನಂದ್ರೆ, ಇಷ್ಟೇ ಗುರು, ಜೀವನ ಅಂದ್ರೆ ಇಷ್ಟು. ಅಂದ್ರೆ ಅದು ಇರೋದೇ ಒಂದು ಬ್ಯೂಟಿ ಕಾನ್ಶಿಯಸ್ ಬಗ್ಗೆ. ಅದು ಬರ್ದಿರೋ ಅಂತ ರೈಟರ್ಗೆ ಇನ್ನೂ ಇನ್ಸೆಕ್ಯೂರಿಟಿ ಹೋಗಿಲ್ಲ. ಅದು ಹೋಗೋ ತನಕ ಆ ಸಿನಿಮಾ ಕಂಪ್ಲೀಟ್ ಆಗಿಲ್ಲ. ನನ್ನ ಕ್ಯಾರೆಕ್ಟರ್ ಅಲ್ಲಿ, ಆ ಪ್ರಾಸೆಸ್ ಅಲ್ಲಿ ನನ್ನ ಇನ್ಸೆಕ್ಯೂರಿಟಿ ಹೋಯ್ತು. ಹೌದು ಏನೀಗ ಅನ್ನೋದು ಅಲ್ಲಿಂದ ಬಂತು.
ರೈಟ್. ಅದು ಅದ್ ಬಹಳ ಖುಷಿ ಕೊಡ್ತು ನಂಗೆ. ಅದಾದ್ಮೇಲೆ ಎಡಿಟಿಂಗ್ ನೋಡ್ಬೇಕಾದ್ರೆ ನಂಗೆ ಒಂದೇ ಒಂದ್ ಸೆಕೆಂಡ್ ಕೂಡ ಇದೇನೋ ಚೆನ್ನಾಗ್ ಕಾಣಿಸ್ತಿಲ್ಲ ಇವನು ಅಂತ ಅನ್ಸಿಲ್ಲ. ಯಾಕಂದ್ರೆ ನಾನು ಪಾತ್ರವನ್ನ ಹಾಗೆ ನೋಡ್ತಾ ಇದ್ದೆ. ಕರೆಕ್ಟ್. ಅಂಡ್ ಅವತ್ ಹೋದ ಇನ್ಸೆಕ್ಯೂರಿಟಿ ಮತ್ತೆ ಯಾವತ್ತು ಬಂತು ಅಂತ ನಂಗೆ ಅನ್ಸಿಲ್ಲ. ಸೂಪರ್. ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಕಾನ್ವರ್ಸೇಷನ್ ನಮ್ಗಂತೂ ತುಂಬಾ ಇಷ್ಟ ಆಗ್ತಿದೆ. ನಿಮಗ್ ತುಂಬಾ ಇಷ್ಟ ಆಗ್ತಿತ್ತು ಅಂತಂದ್ರೆ ನಮ್ಮ ಕ್ಲಿಪ್ಸ್ ಚಾನಲ್ ಇದೆ. ಸೊ ಕ್ಲಿಪ್ಸ್ ಚಾನಲ್ ಅಲ್ಲಿ ಬೈಟ್ ಸೈಜ್ಡ್ ಕಾಂಟೆಂಟ್ ನ ಹಾಕ್ತಿವಿ. ಫುಲ್ ಪಾಡ್ಕಾಸ್ಟ್ ನೋಡೋಕೆ ಟೈಮ್ ಇಲ್ಲ ಅಂದ್ರೆ ಆ ಚಾನಲ್ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಹೇಳಿದ್ರಿ ಇನ್ಸೆಕ್ಯೂರಿಟಿ ಈಸ್ ಆಲ್ವೇಸ್ ವ್ಯಾಲಿಡೇಟೆಡ್ ಬೈ ಆಂಗರ್. ನಾನು ಡಾರ್ಕ್ ಕರೆಕ್ಟ್. ಇದ್ದೆ ಅಂತ ಒಂದ್ ಟೈಮ್ ಅಲ್ಲಿ ಹಾ, ಹಾ. ಮಂಗಳೂರಲ್ಲಿ ಹೌದು. ಓದ್ತಿರ್ಬೇಕಾದ್ರೆ ಹಾ, ಹಾ, ಫುಲ್ ಟ್ಯಾನ್ ಆಗಿದ್ದೆ. ಹಾ, ಬಿಕಾಸ್ ಆಫ್ ಸ್ಕೂಲಲ್ಲಿ ಬರೀ ಆಟ ಆಡ್ಕೊಂಡು ಟ್ಯಾನ್ ಆಗಿದ್ದೆ. ಯಾರೋ ಕರಿಯಾ ಅಂತ ಕರ್ಬಿಟ್ಟಿದ್ರು. ಹಾ. ನನಗೆ ನನ್ ಕಲರ್ಗೆ ಕರಿಯಾ ಅಂತ ಇದಾರೆ ಅಂತ ಐ ವಾಸ್ ಇನ್ಸೆಕ್ಯೂರ್. ಹಾ. ಬಟ್ ಅದು ಕೋಪದಿಂದ ನಮ್ಗೆ ವ್ಯಾಲಿಡೇಷನ್ ಸಿಗುತ್ತೆ. ಹೌದು, ಹೌದು. ನಿಮ್ಮನ್ನ ನೋಡಿದಾಗ ಇವತ್ತು ಬಿಕಾಸ್ ಅನ್ ಆಕ್ಟರ್ಸ್ ಟ್ರೂ ಆರ್ಟ್ ಇಸ್ ಸೀನ್ ಥ್ರೂ ಹಿಸ್ ಐಸ್ ಅಂತ ಹೇಳ್ತಾರೆ. ನಿಮ್ ಕಣ್ಣಲ್ಲಿ ಎಷ್ಟು ಇನ್ನೋಸೆನ್ಸ್ ಕಾಣುತ್ತೋ ಎಲ್ಲೋ ಒಂದ್ ಕಡೆ ಸಪ್ರೆಸ್ಡ್ ಆಂಗರ್ ಕೂಡ ಕಾಣುತ್ತೆ. ಸೊ ರಿಯಲ್ ಲೈಫ್ ಅಲ್ಲೂ ನೀವು ಆಂಗರ್ನ ಹಿಂಗೆ ಸಪ್ರೆಸ್ ಮಾಡ್ತೀರಾ ಅಥವಾ ಔಟ್ ಬರ್ಸ್ಟ್ ಆಗ್ತಾ ಇರತ್ತಾ? ಹೇಗೆ deal ನನಗೆ ಮಾಡ್ತೀರಾ anger? ಎಲ್ಲದು ಮತ್ತೆ ನನ್ನ ರೋಲಿಗೆ ಹೇಳಬೇಕು. ನನ್ನ ಲೈಫ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿರುವಂತ ಹ್ಯಾಂಗರ್ ವೆನ್ ಐ ಪ್ಲೇಡ್ ಗರುಡ ಗಮನ ಋಷಭ ವಾಹನ. ಏನು ಎಂಜಾಯ್ ಮಾಡಿದೆ ಅಂದ್ರೆ ಆ ಹ್ಯಾಂಗರ್ ನ ನೋಡಿ ಹೇಳ್ಬೇಕಂದ್ರೆ ನನಗೆ ಗೂಸ್ ಬಂಪ್ಸ್ ಆಗುತ್ತೆ. ಅಂದ್ರೆ ನಾನು ಕ್ಯಾರೆಕ್ಟರ್ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ. Okay. ನನಗೆ ಆ ಫ್ರೀಡಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಬ್ಬ ಮನುಷ್ಯ ಅವನ ಜೀವನದ ಅವನ ಕಾಲ ಊರಿಂದ ತಲೆಯ ಕೂದಲಿನ ತುದಿ ತನಕ ಸಿಟ್ಟಾದ್ರೆ ಹೇಗಿರ್ತಾನೆ ಅದನ್ನ ನಾನು ಅದ್ರಲ್ಲಿ ಅನುಭವಿಸ್ದೆ. ನಮ್ಗೆ ಸೊಸೈಟಿಲಿ ಎಲ್ಲೂ ಕೂಡ ಅಷ್ಟು ಫ್ರೀಡಮ್ ಇರಲ್ಲ ಆ ಸಿಟ್ಟನ್ನ ನಾವು ಆಚೆ ಹಾಕೋದಕ್ಕೆ. ನೀವು ಏನಾದ್ರೂ ಅದು ಮೇಕಿಂಗ್ ಆಫ್ ಶಿವ ಅಂತ ಒಂದು ಇದಿದೆ, ವಿಡಿಯೋ ಇದೆ. ಆ ವಿಡಿಯೋದ ಎಂಡ್ ಅಲ್ಲಿ ನಾ ಕೂತಿರ್ಬೇಕಾದ್ರೆ ಯಾವ್ದೋ ಒಂದ್ ಕಾರಣಕ್ಕೆ ನಾನು ಒಬ್ಬನ ಮೇಲೆ ಕಿರುಚ್ತೀನಿ ಸಿಟ್ಟಲ್ಲಿ. ನೋಡಿದೀನಿ. ಹಾ, ಅದು ಒಂದ್ಸಲ ಕಿರ್ಚಿ ನಂಗೆ 2.5 ತಿಂಗಳು ವಾಯ್ಸ್ ಹೋಗಿತ್ತು. ಓಕೆ, ಅದ್ರಲ್ಲಿ ಅಷ್ಟು ವಾಲ್ಯೂಮ್ ಕಾಣಿಸಲ್ಲ, ಬಟ್ ಅದ್ರ ಕ್ರ್ಯಾಕ್ ಆಗಿತ್ತು ವಾಯ್ಸ್. ಎಷ್ಟು ಸಿಟ್ಟು ಬಂದಿತ್ತಂದ್ರೆ ಆ ಸಿಟ್ಟಾಗಿ 10 ಸೆಕೆಂಡ್ ಆದ್ಮೇಲೆ ನನಗೆ ಯಾವ್ದೇ ಸಿಟ್ಟಿರ್ಲಿಲ್ಲ, ಟಕ್ ಅಂತ ಹೋಗಿತ್ತು. ಆಗ ನನಗೆ ಅರ್ಥ ಆಯ್ತು ಶಿವನ ರೇಜ್ ಅಂದ್ರೆ ಏನು ಅಂತ. ಏನೆಲ್ಲ ಭಸ್ಮ ಮಾಡುತ್ತೆ ಅಂದ್ರೆ ಕೊನೆಗೆ ಅವ್ನ ಸಿಟ್ಟನ್ನು ಭಸ್ಮ ಮಾಡಿ ನಿಲ್ಸ್ಬಿಡುತ್ತೆ. ಅದು ಏನು ಇರಲ್ಲ, ಏನು ಉಳಿಯಲ್ಲ. ಅವತ್ತಿಂದ ನಾನು ಸಿಟ್ಟನ್ನು ತುಂಬಾ ಕೆಟ್ಟದಾಗ ನೋಡ್ತಾ ಇಲ್ಲ. ನಾನು ಅದನ್ನೇ ಬಂದ್ರೆ ಅದು ಎಕ್ಸ್ಪ್ರೆಸ್ ಆಗಕ್ ಬಿಡ್ತೀನಿ. ದಟ್ಸ್ ಫೈನ್. ಸೊ ಶೆಟ್ರೆ, ಜಾನ್ ಶುರುವಾಗಿ ಆಲ್ರೆಡಿ ಮುಕ್ಕಾಲ್ ಭಾಗ ಮುಗಿತಾ ಬಂತು. ಹೌದು. 2 ಬಿಗ್ ಒಂದ್ ರಿಲೀಸ್ ಆಯ್ತು, ಇನ್ನೆರಡು ಸಿನಿಮಾ ಬರ್ತಾ ಇದೆ. ಹೇಗ್ ಕಾಣಿಸ್ತಾ 2026 ಫಾರ್ ಯು? ಚೆನ್ನಾಗಿದೆ. ಬೇರೆ ಬೇರೆ ರೀತಿ ಎಕ್ಸ್ಪೆರಿಮೆಂಟ್. ಲ್ಯಾಂಡ್ ಲಾರ್ಡ್ ರಿಲೀಸ್ ಆಯ್ತು. ಆ ರೋಲಿಗೆ ಸಿಕ್ಕಿರುವಂತ ರೆಸ್ಪಾನ್ಸ್ ನಂಗೆ ಬಹಳ ಖುಷಿ ಕೊಡುತ್ತೆ. ಅದನ್ನೇ ಟ್ರೈ ಮಾಡಿದ್ದು ಕೂಡ. ಅಂದ್ರೆ ಒಂದು ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ಒಂದು ಈ ತರ ಪಾತ್ರ ಬಹಳ ರೇರ್ ಸಿಗೋದು. ಒಬ್ಬ ವಿಲನ್ನಿಗೆ ಅಷ್ಟು ಒಂದು ಬ್ಯಾಕಿಂಗ್ ಇರೋದು, ಒಂದು ಬ್ಯಾಕ್ ಸ್ಟೋರಿ ಇರೋದು, ಜೊತೆಗೆ ಒಂದು ಇಮೋಷನ್ ಇರೋದು ಬಹಳ ರೇರ್. ಸೊ ಅದನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತಿತ್ತು. ಈಗ ನೆಕ್ಸ್ಟ್ ಬರ್ತಾ ಇರೋಂತ ಸಿನಿಮಾ ರಕ್ಕಸ ಬರೋದೋಳು. ಅದ್ರಲ್ಲಿ ನಂಗೆ ಒಂದೇ ತರ ಪಾತ್ರ ಮಾಡಕ್ ಬೋರ್ ಆಗುತ್ತೆ. ಅದು ಅಬ್ಸಲ್ಯೂಟ್ಲಿ ಈಗ ಏನ್ ಮಾಡಿದೀನಿ ಅದರ ಎಗೇನ್ಸ್ಟ್. ಒಬ್ಬ ಪೊಲೀಸ್ ಆಫೀಸರ್, ಅವನಿಗೆ ಅದೊಂದು ಬೇರೆ ರೀತಿಯ ಪ್ರಾಬ್ಲಮ್ ಇರುತ್ತೆ. ಅದ್ರಲ್ಲೇ ಒದ್ದಾಡ್ತಾ ಇರುವಂತಹ, ಅವನ ಸಣ್ಣ ಸಣ್ಣ ಇದ್ರಲ್ಲೇ ಖುಷಿ ಕಾಣ್ತಾ ಇರುವಂತಹ, ಯಾವಾಗ್ಲೂ ಸಣ್ಣ ಕುಟ್ಕೊಂಡು ಓಡಾಡ್ತಾ ಇರುವಂತಹ ಒಬ್ಬ ಅನ್ಫಿಟ್ ಪೊಲೀಸ್ ಆಫೀಸರ್ ತರ. ಸೊ ಅವನಿಗೆ ಯಾವ್ದೋ ಒಂದು ದೊಡ್ಡ ಇದ್ರಲ್ಲಿ ಸಿಕ್ಕಿದಾಗ ಏನೆಲ್ಲ ಆಗುತ್ತೆ ಅನ್ನೋದ್ ಕತೆ. ಬಟ್ ಐ ಆಮ್ ಎಕ್ಸ್ಪೆರಿಮೆಂಟಿಂಗ್ ಅ ಲಾಟ್. ಅದಾದ್ಮೇಲೆ ಕರಾವಳಿ ಇದೆ. ಅದಾದ್ಮೇಲೆ ಮತ್ತೆ ನಾನೇನೋ ಬರಿತಾ ಇದ್ದೀನಿ, ಮತ್ತೆ ಯಾವ್ದೋ ಪ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀನಿ. ಗೊತ್ತಿಲ್ಲ 26 ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದ್ರ ಕೆಲಸ ಮಾಡ್ತಾ ಇದೀನಿ ಅನ್ನೋ ಖುಷಿ ಇದೆ. ಅಂದ್ರೆ ಪ್ರಾಸೆಸ್ ಚೆನ್ನಾಗಿದೆ. ಆದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ. ಸೊ ರಾಜ್ ಬಿ ಶೆಟ್ಟಿ ಅಂತ ಅಂದ್ರೆ ನನಗೆ ಫಸ್ಟ್ ಅನ್ಸೋದು ಕೊಲಾಬ್ರೇಷನ್. ಅದು ಯುವರ್ ಗುಡ್ ಕೊಲಾಬ್ರೇಟರ್. ಸ್ಟಾರ್ಟಿಂಗ್ ಅಂದ್ರೆ ಒಂದು ಮಟ್ಟಗಟ್ಟಲ್ಲಿ ಪವನ್ ಜೊತೆ ಕೊಲಾಬರೇಷನ್ ಆಗಿರ್ಬೋದು, ಗರುಡ ಗಮನ ರಿಷಬ್ ಇರ್ಬೋದು, ರಕ್ಷಿತ್ ಜೊತೆ ರಕ್ಷಿತ್ ಜೊತೆ ಅಲ್ಲಲ್ಲ, ರಕ್ಷಿತ್ ಇದು ರಿಲೀಸ್ ಮಾಡಿದ ರಕ್ಷಿತ್ ಗರುಡ ಗಮನ. ಸೊ ಸುಮಾರು ಜನ, ನಾನು ಒಂದು ಇಂಟರ್ವ್ಯೂ ನೋಡಿದ್ವಿ ಹಾಲಿವುಡ್ ಅಲ್ಲಿ. ಶೆಟ್ಟಿ ಗ್ಯಾಂಗ್ ಅಂತ ಅಂತಾರೆ, ನೀವು ಮಾಡ್ಕೊಳ್ಳಿ, ಏನಕ್ಕೆ ಯಾರ್ತ ವೆರಿ ಟ್ರೂ. ಯಾಕಂದ್ರೆ ಯಾವ್ದೇ ಒಂದು ಕೆಲಸ ಆಗದೆ ಕೊಲಾಬ್ರೇಷನ್ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ. ನಾನು ಒಬ್ಬನೇ ನಿಂತು ಮಾಡ್ತೀನಿ ಅಂತ ಮಾಡ್ಬೋದು, ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಮಾಡ್ಬೋದು. ಬಟ್ ಟೈಮ್ ಆಗುತ್ತೆ. ಕೊಲಾಬ್ರೇಷನ್ ಅಂತ ಒಂದು ವರ್ಡ್ ನ ಜನ ಗ್ಯಾಂಗ್ ಅನ್ನೋ ತರ ಮಾಡಿಬಿಟ್ಟಿದ್ದಾರೆ. ವಾಟ್ ಯು ಸೇ ಅಬೌಟ್ ಕೊಲಾಬ್ರೇಷನ್? ಸಿನಿಮಾ ಬಗ್ಗೆ ಮಾತಾಡ್ತಾ ಈಗ ಒಂದು ಕೊಲಾಬ್ರೇಷನ್ ಏನಕ್ಕೆ ಬೇಕು ಒಬ್ಬ ಮನುಷ್ಯನಿಗೆ? ಸಿನಿಮಾ ಅದೊಂದು ಕಾಸ್ಟ್ಲಿಯೆಸ್ಟ್ ಆರ್ಟ್. ಅದು ಒಬ್ಬನಿಂದ ಆಗುವಂತದಲ್ಲ. ಮತ್ತೆ ಕಲಿಯೋದಕ್ ಬಹಳ ಇರುತ್ತೆ. ಬೇರೆ ಬೇರೆ ತರದ ಥಾಟ್ ಪ್ರಾಸೆಸ್ ಗಳು ಬಂದು ಸೇರುವಂತ ಜಾಗ ಅದು. ಹಾಗಾಗಿ ನಾನೇ ಒಂದು ಟೀಮ್ ಮಾಡ್ಕೊಂಡು ನಾನೇ ಸೈಡಿಗಿದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಬೆಳವಣಿಗೆ ಇರಲ್ಲ. ನಾನು ಅಲ್ಲೇ ಇರ್ತೀನಿ, ಸ್ಟಾಗ್ನೆಂಟ್ ಆಗಿರ್ತೀವಿ. ಈಗ ನಾನು ಅದೇ ಜನ ಪಾಪ್ಯುಲರ್ ಆಗಿರುವಂತ ಕೊಲಾಬ್ರೇಷನ್ ನ ನೋಡ್ತಾ ಇದಾರೆ.
ಕರೆಕ್ಟ್ ಲ್ಯಾಂಡ್ ಲಾರ್ಡ್ ಅಲ್ಲಿ ಕೊಲಾಬ್ರೇಟ್ ಆದೆ ವಿಜಯ್ ಸರ್ ಜೊತೆ, 45 ಕೊಲಾಬ್ರೇಟ್ ಆದೆ ಅರ್ಜುನ್ ಜನ್ಯ ಅವ್ರ ಜೊತೆ, ಬಿಗ್ಗೆಸ್ಟ್ ಕೊಲಾಬರೇಷನ್ ಲಾಸ್ಟ್ ಇಯರ್. ಅಲ್ವಾ. ಹೌದು. ಸೊ ಆಮೇಲೆ ರಕ್ಕಸಪುರದೊಳ್ ಕೂಡ ಕೊಲಾಬ್ರೇಷನ್, ಕರಾವಳಿಲಿ ನಾನು ಅವ್ರ ಜೊತೆ ಗುರು ಜೊತೆ ಕೂತ್ಕೊಂಡು ಏನೆಲ್ಲ ಕೆಲಸ ಮಾಡಕ್ ಸಾಧ್ಯ ಅದೆಲ್ಲ ಮಾಡಕ್ ಟ್ರೈ ಮಾಡ್ತೀನಿ. ಹ್ಮ್. ಯಾಕಂದ್ರೆ ನನಗೆ ಸಿನಿಮಾದಿಂದ ಕಲಿಬೇಕು, ಹ್ಮ್ ಕಲಿಯೋದಕ್ಕೆ ಒಂದು ದೊಡ್ಡ ಅವಕಾಶ ಕೊಲಾಬ್ರೇಷನ್. ಹ್ಮ್. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ನಮಗೆ ಲಕ್ಸುರಿ ಸಿಗಲ್ಲ ಕೊಲಾಬ್ರೇಷನ್ ಅಲ್ಲಿ. ಹ್ಮ್ ಎಲ್ರು ಕೆಲ್ಸದವ್ರೆ ಆಗ್ಬಿಡ್ತೀವಿ ಹ್ಮ್ ಅಲ್ವಾ. ರೋಲ್ಗಳು ಚೇಂಜ್ ಆಗುತ್ತೆ. ಈಗ ಯಾವ ತರ ಅಂದ್ರೆ ಚಾರ್ಲಿಗೆ ಹೋಗಿ ನಾನ್ ಬರಿಬೇಕು, ಹ್ಮ್ ನಾನೇನೋ ಡೈಲಾಗ್ ಬರೀತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗಿ ನಾನು ಬರಿಬೇಕು, ನಾನೇನೋ ಬರಿತೀನಿ. ಕಾಂತಾರಾಗ ಹೋಗಿ ಯಾವ್ದೋ ಒಂದು ಕೊರಿಯೋಗ್ರಫಿಲ್ ಕೆಲಸ ಮಾಡ್ಬೇಕು, ನಾನು ಮಾಡ್ತೀನಿ. ಅಥವಾ ಇನ್ನೊಂದ್ ಯಾವ್ದೋ ಸಿನಿಮಾಗೆ ಇನ್ನೊಂದೇನೋ ಮಾಡ್ಬೇಕು. ಈಗ ನೋಡಿ ಅದೆಲ್ಲದು ರೋಲ್ಗಳು ಕೂಡ ಒಂದೇ ತರದ ರೋಲ್ಗಳಲ್ಲ. ಮತ್ತೆ ನಿಮ್ದೊಂದು ಸ್ಟ್ಯಾಚರ್ ಅಂತ ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ಅದಕ್ಕೆ ಮ್ಯಾಚ್ ಆಗುವಂತದ್ದಲ್ಲ. ನೀವೆಲ್ಲೋ ಕೆಳಗಿಳಿಬೇಕು ಮೇಲೋಗ್ಬೇಕು ಅದೆಲ್ಲದೂ ಕೂಡ ಅಗತ್ಯ ಇದ್ದಾಗ ನೀವು ಮಾಡಬೇಕು. ಸಿನಿಮಾ ನಿಮ್ಗೆ ದೊಡ್ಡದಾದಾಗ ಕೊಲಾಬ್ರೇಷನ್ ಈಸಿ ಆಗುತ್ತೆ. ಹ್ಮ್ ನಿಮ್ ಸ್ಟ್ಯಾಚರ್ ದೊಡ್ಡದಾದಾಗ ಕೊಲಾಬ್ರೇಷನ್ ಕಷ್ಟ ಆಗುತ್ತೆ. ಹ್ಮ್ ಸೊ ನಿಮ್ ಕೊಲಾಬ್ರೇಷನ್ ನ ಜಾಸ್ತಿ ಜನ ಮಾತಾಡಿದ ಇವಾಗ ಸ್ಟ್ಯಾಚರ್ ಜಾಸ್ತಿ ಆದಾಗ್ಲಿ. ಹ್ಮ್, ಹ್ಮ್. ವೆನ್ ಯು ಗೈಸ್ ಪ್ಯಾರಲಲಿ ನಿಮ್ಮಲ್ಲಿ ಹಾ. ಪಾಪ್ಯುಲರ್ ಆದ ತಕ್ಷಣ ಆ ಹೌದು ಒಂದು ಹೌದು ಹೌದು. ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ನೀವು ಕೊಲಾಬರೇಟ್ ಆಗ್ಬೇಕಾದ್ರೆ ಹೇಗೆ ಒಬ್ಬರನ್ನ ಪಿಕ್ ಮಾಡ್ಬೇಕು ಜನರನ್ನ? ಫಾರ್ ಎಕ್ಸಾಂಪಲ್ ನಾವಿಬ್ರು ಕೊಲಾಬರೇಟ್ ಆಗಿ ಮಾಡ್ತಾ ಇದೀವಿ, ವಿಚ್ ಇಸ್ ಹಾ. ಗೋಯಿಂಗ್ ರಿಯಲಿ ವೆಲ್. ಹಾ. ಅದಕ್ಕೆ ಜನ ನಾಳೆ ದಿನ ಮಾತಾಡ್ಬೋದು, ಆಲ್ ಹಾ. ರೌಂಡರ್ ಹಾ. ಗ್ಯಾಂಗ್ ಅಂತ ಮಾತಾಡ್ಬೋದು. ಸೊ ಹೇಗೆ ನೀವು ಪೀಪಲ್ ನ ಸೆಲೆಕ್ಟ್ ಮಾಡ್ಬೇಕು ಕೊಲಾಬರೇಟ್ ಮಾಡೋದಕ್ಕೆ, ಸೊ ದಟ್ ಒಟ್ಟಿಗೆ ನೀವು ಚೆನ್ನಾಗಿ ಬೆಳಿಬೇಕು? ಸಿನಿಮಾಗಲ್ಲ ಅರ್ಥ ಜನರಲ್ ಆಯ್ತು, General ಅರ್ಥ ಆಯ್ತು. ಅಂದ್ರೆ ಒಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವ್ರ ಜೊತೆ ಇದ್ದಾಗ ಫಸ್ಟ್ ಬೇಸಿಕ್ ರೂಲ್, ನೀವೆಷ್ಟು ಕಂಫರ್ಟಬಲ್ ಇದ್ರೆ, ಎಷ್ಟು ಫ್ರೀ ಇದ್ದೀರಾ, ಹ್ಮ್ Okay. ನಿಮ್ಮ ಥಾಟ್ ಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಎಷ್ಟು ಫ್ರೀಡಮ್ ಇದೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಮ್ ಅಂಡ್ ಅದ್ರ ಜೊತೆಗೆ ಅಲ್ಲಿದ್ದಾಗ ನಿಮ್ಗೆ ಗ್ರೋತ್ ಎಷ್ಟಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Correct. ಗ್ರೋತ್ ಅಂದ್ರೆ ಇನ್ನರ್ ಗ್ರೋತ್, ಹೊರಗಡೆ ಎಲ್ಲ ಆಮೇಲೆ ಸಿಗುತ್ತೆ ಹ್ಮ್. ಅಲ್ವಾ. ಸೊ ಆ ಇನ್ನರ್ ಗ್ರೋತ್ ಇದ್ದಾಗ ಜೊತೆಗೆ ನಿಮ್ಮ ಆಲೋಚನೆಗಳನ್ನ ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡುವಂತ ಜಾಗವಾದಾಗ, ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಅನ್ಫಾರ್ಚುನೇಟ್ಲಿ ಬದುಕು ಹೇಗಿದೆ ಅಂದ್ರೆ ಎಲ್ಲಾ ಕಡೆ ಕೂಡ ನಮ್ಗೆ ಗೊತ್ತಿಲ್ಲದೆ ಉಸಿರು ಕಟ್ಟು ಬದುಕಬೇಕು. ಹ್ಮ್ ಈಗ ಮೇ ಬಿ ನಿಮ್ಗೆ ಈ ತರ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲದೆ ಇರ್ಬೋದು, ಬಟ್ ಆದ್ರೆ ಇವ್ನು ರಾಜ್ ಏನ್ ಅನ್ಕೋತಾನೋ ಅನ್ನೋ ಕಾರಣಕ್ಕೆ ನೀವು ಹೀಗೆ ಕೂತ್ಕೋಬೇಕು. ಬಟ್ ಅದು ಕೂಡ ನಿಮ್ಮ ನಿಮ್ಮ ಬಾಡಿ ಮತ್ತೆ ಮೈಂಡ್ ಮೇಲೆ ಮಾಡ್ತಾ ಇರುವಂತ ಶೋಷಣೆನೆ. Fair. ಹೌದು. ಆ ಶೋಷಣೆ ಆಗ್ಬಾರ್ದು. ಅದ್ ಬಿಟ್ಟು ಫ್ರೀಡಮ್ ಇರುವಂತ ಜಾಗ ಆಗ್ಬೇಕು. ನಾನು ಏನ್ ಕೂತ್ಕೊಂಡ್ರು ಏನು ಅನ್ಕೊಳಲ್ಲ ಅಂತ ಅನ್ನುವಂತ ಜಾಗ ಆದಾಗ ಅಲ್ಲಿ ಕೊಲಾಬ್ರೇಟ್ ಆಗ್ಬೇಕು. ಆಗ ನೀವು ಬೆಳಿತೀರಾ. ಹ್ಮ್ ನಿಮ್ಮ ತುಂಬಾ ಇಡಿಯಾಟಿಕ್ ಐಡಿಯಾನು ಕೂಡ ತುಂಬಾ ತಾಳ್ಮೆಯಿಂದ ಕೇಳುವಂತ ಜಾಗ ಆಗ್ಬೇಕು. ನೀವು ದಡ್ಡರಾಗಿರುವಂತಹ ಜಾಗದಲ್ಲಿ ಮಾತ್ರ, ಅಂದ್ರೆ ದಡ್ಡರಾಗೋದಕ್ಕೆ ಅವಕಾಶ ಇರುವಂತ ಜಾಗದಲ್ಲಿ ಮಾತ್ರ ನೀವು ತುಂಬಾ ಜಾಣರಾಗಿ ಬೆಳೆಯೋದಕ್ಕಾಗತ್ತೆ. ಹ್ಮ್ ಹ್ಮ್. ಯಾಕಂದ್ರೆ ಎಲ್ಲಾ ಥಾಟ್ಗಳು ಹೊರಗೆ ಬರೋದಕ್ಕಾಗುತ್ತೆ. ನೀವು ಅಷ್ಟೇ ಜಡ್ಜ್ಮೆಂಟ್ ಮಾಡ್ತಾ ಕೂತ್ರೆ, ನೀವು ಚೈಲ್ಡ್ಹುಡ್ ಅಲ್ಲಿ ಆಗಿತ್ತು, ನಿಮಗ್ ಗೊತ್ತು ನಾನು ಇದಕ್ಕಿಂತ ಚೆನ್ನಾಗಿ ಹಾಡಬಲ್ಲೆ ಅಂತ, ನೀವು ಹಾಡೋದಕ್ಕೆ ಹೋಗಿಲ್ಲ. ಹ್ಮ್ ಯಾಕಂದ್ರೆ ನೀವು ಕೆಟ್ಟದಾಗ ಹಾಡಿದ್ರೆ ಅಲ್ಲಿ ಸ್ಪೇಸ್ ಇಲ್ಲ. Correct. ಒಂದ್ ವೇಳೆ ಕೆಟ್ಟದಾಗ ಹಾಡುವಂತ ಸ್ಪೇಸ್ ಆಗಿದ್ರೆ ಇವತ್ತು ನೀವು ಒಳ್ಳೆ ಸಿಂಗರ್ ಆಗ್ತಿದ್ರಿ. ಹ್ಮ್ ನಾನು ಹೆಂಗ್ ಹಾಡಿದ್ರು ಆಗುತ್ತೆ ಅಂತ ಹೋಗಿ ನೀವು ಸ್ಟೇಜ್ ಅಲ್ಲಿ ಹಾಡಿದಾಗ ನೀವು ಚೆನ್ನಾಗಿ ಹಾಡ್ತಿದ್ರಿ. ಕರೆಕ್ಟ್. ಆ ಒಂದು ದಡ್ಡರಾಗೋದಕ್ಕೆ ನಮ್ಗೆ ಇದ್ ಬೇಕು. ಅದು ರಿಲೇಷನ್ ಅಲ್ಲಿ ಇರ್ಬೋದು, ಕೊಲಾಬರೇಷನ್ ಅಲ್ಲಿ ಇರ್ಬೋದು.